ಮಂಗಳೂರಿನ ಎಮ್ಮೆಕೆರೆಯಲ್ಲಿರುವ ವಿ1 ಅಕ್ವಾ ಸೆಂಟರ್ನಲ್ಲಿ ಮುಂಬರುವ ರಾಜ್ಯ ಮತ್ತು ರಾಷ್ಟ್ರೀಯ ಸ್ಪರ್ಧೆಗಳಲ್ಲಿ ಭಾಗವಹಿಸುವ ಬಗ್ಗೆ ಈಜುಪಟುಗಳ ಪೋಷಕರ ಪಾತ್ರದ ಅಗತ್ಯದ ಬಗ್ಗೆ ಮಾಹಿತಿ ಕಾರ್ಯಾಗಾರವು ನಡೆಯಿತು. ದ್ರೋಣಾಚಾರ್ಯ ಪ್ರಶಸ್ತಿ ವಿಜೇತ ಬೆಂಗಳೂರಿನ ಬಸವನಗುಡಿಯ ಅಕ್ವಾಟಿಕ್ ಸೆಂಟರ್ನ ಮುಖ್ಯ ತರಬೇತುದಾರರಾದ ಪ್ರದೀಪ್ ಕುಮಾರ್ ಅವರು ಈಜುಪಟುಗಳ ಪೋಷಕರೊಂದಿಗೆ ಸಂವಾದ ನಡೆಸಿದರು. They have their strategies well calculated and they execute it to the point. Because our swimmers from Mangalore don't get that correct ಅಲ್ಲ ಸರ್. ಕಾಂಪಿಟೇಷನ್ ದಿವಸ ನಮ್ಮ ಸ್ವಿಮ್ಮರ್ಸ್ಗೆ ಅದು ಎಕ್ಸಾಕ್ಟ್ಲಿ ಹೇಗೆ ವರ್ಕ್ ಮಾಡಬೇಕು ಮಾರ್ನಿಂಗ್ ಹೀಟ್ಸ್ ಮತ್ತೆ ಈವ್ನಿಂಗ್ ಇದು ಫೈನಲ್ಗೆ ರೆಡಿ ಇರುವುದಿಲ್ಲ. ಬಟ್ ಬ್ಯಾಂಗ್ಳೂರ್ ಸ್ವಿಮ್ಮರ್ಸ್ ಆರ್ ಮಚ್ ಮೋರ್ ready for the heats. They do not disclose or they underperform during the heats, but they get qualified for the final. When it comes to the final, they show like they break the records also. Correct? So how do they train for that? Very important question. Okay, so see, you look at Bangalore's. When we start up, the important part of Bangalore swimming is it is the most professional way it is trained in the country. So everyone falls around. People move to Bangalore to train in Bangalore because 1 or 2 or 3 centers which is professionally trained. Okay, that is one of the reasons, because as a coach from so many years that I've been around from 1988, and we know the history of Mangalore swimming from 88 to 90s. There are many swimmers. Even you have the swimmers like Devika and Rajni Changappa. ಮಂಗಳೂರು ವಿ1 ಅಕ್ವಾ ಸೆಂಟರ್ನ ಮುಖ್ಯ ತರಬೇತುದಾರರಾದ ಲೋಕರಾಜ್ ಅವರು ಮಾತನಾಡಿ, ವಿಶೇಷವಾಗಿ ನಾವು ಬಸವನಗುಡಿಯ ಅಕ್ವಾಟಿಕ್ ಸೆಂಟರ್ನ ಜೊತೆಗೂಡಿ ಅಲ್ಲಿಯ ಮುಖ್ಯ ತರಬೇತುದಾರ ಮಾರ್ಗದರ್ಶನದಲ್ಲಿ ನಮ್ಮ ಅಕ್ವಾ ಸೆಂಟರ್ನ ಅಭಿವೃದ್ಧಿಪಡಿಸುವ ದೃಷ್ಟಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದರ ಅಂಗವಾಗಿ ಇಲ್ಲಿನ ಮುಖ್ಯ ತರಬೇತಿದಾರರ ಮಾರ್ಗದರ್ಶನದಲ್ಲಿ ನಮ್ಮ ಈಜುಪಟುಗಳಿಗೆ ಮತ್ತು ನಮ್ಮ ತರಬೇತುದಾರರಿಗೆ ಮಾರ್ಗದರ್ಶನ ನೀಡುವ ಸಲುವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಅದರ ಅಂಗವಾಗಿ ಪ್ರಾಯಶಃ ಪ್ರದೀಪ್ ಸರ್ ಅವರು ಇದಕ್ಕಿಂತ ಮೊದಲೇ ಬರಬೇಕಿತ್ತು. 2 ಸರ್ತಿ ನಾವು ಪ್ಲಾನ್ ಮಾಡಿದ್ದೆವು ಅವರ ಪ್ರೋಗ್ರಾಮ್ ಅನ್ನು. ಆದರೆ ಕಾಲ ಕೂಡಿ ಬರಬೇಕು. ಸೊ ಇವತ್ತು ನನ್ನ ಜೊತೆ ಅವರಿದ್ದಾರೆ. ಕಳೆದ 3 ದಿನದಿಂದ ನಮ್ಮ ಜೊತೆ ಇದ್ದಾರೆ. ನಾಳೆ ಮಧ್ಯಾಹ್ನದವರೆಗೆ ಕೂಡ ಅವರು ನಮ್ಮ ಜೊತೆ ಇರ್ತಾರೆ. ಸೊ ನಾಳಿನ ಸೆಷನ್ ಕೂಡ ಬೆಳಗಿನ ಸೆಷನ್ ಅವರೇ ಹ್ಯಾಂಡಲ್ ಮಾಡಿದ್ದಾರೆ. ಸೊ ನಾಳಿನ ಸೆಷನ್ ಕೂಡ ಅವರು ಮಾರ್ಗದರ್ಶನ ಕೊಡಲಿದ್ದಾರೆ. ಸೊ ಅವರು ವಿಶೇಷವಾಗಿ ಯಾಕಂತ ಹೇಳಿದ್ರೆ ಮಕ್ಕಳು ಎಷ್ಟು ಅಭಿವೃದ್ಧಿ ಹೊಂದುತ್ತಾರ ಅದಕ್ಕೆ ಪೂರಕವಾಗಿ ಇರುವಂತವರು ನೀವು ಹೆತ್ತವರು ಪೇರೆಂಟ್ಸ್. ಸೊ ಪೇರೆಂಟ್ಸ್ ಜೊತೆಗೆ ಇಂಟರಾಕ್ಷನ್ ಮಾಡಬೇಕು ಎನ್ನುವಂಥದ್ದು ಅವರದ್ದು ಅಭಿಮತ. ಹಾಗೂ ನಮ್ಮದು ಅಥವಾ ನಮ್ಮ ಹಲವಾರು ಪೇರೆಂಟ್ಗಳು ಅವ್ರ ಜೊತೆಗೆ ಡಿಸ್ಕಸ್ ಮಾಡಿ ಏನೆಲ್ಲ ಅವರು ಹೇಳ್ತಾರೆ ಆ ಸಜೆಷನ್ಗಳನ್ನು ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳು ಇನ್ನಷ್ಟು ಎತ್ತರಕ್ಕೆ ಇರಬೇಕು. ಸೊ ಮಂಗಳೂರಿನಿಂದ ಕೂಡ ಅವರು ನಿನ್ನೆ ಮಾತನಾಡುವಾಗ ಹೇಳ್ತಾ ಇದ್ರು ಮಕ್ಕಳ ಜೊತೆಗೆ. ಸೊ ಐ ವಾಂಟ್ ಟು ಸಿ ಒನ್ ಆಫ್ ಒಲಿಂಪಿಯನ್ ಫ್ರಮ್ ಮ್ಯಾಂಗ್ಳೂರ್ ಇನ್ ದಿಸ್ ಸ್ಕೂಲ್ ಅಂತ ಹೇಳಿ. ಅಂದ್ರೆ ಈ ಭಾಗದಿಂದ ಕೂಡ ನಮಗೆ ಒಂದು ಒಲಿಂಪಿಯನ್ ಅನ್ನ, ನನಗೆ ಈ ಮಕ್ಕಳಲ್ಲಿ ಒಂದು ಒಲಿಂಪಿಯನ್ ಅನ್ನ ನೋಡ್ಬೇಕು ಅಂತ ಹೇಳಿ ಹೇಳಿದ್ರು. ಪ್ರಾಯಶಃ ನೀವೆಲ್ಲ ಅವರ ಒಂದು ಆಸೆಗೆ ಪೂರಕವಾಗಿ ಸ್ಪಂದಿಸ್ತೀರಿ ಅಂತ ಹೇಳಿ ಭಾವಿಸಿದ್ದೇನೆ. ಈಗಾಗಲೇ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವಾರು ಈಜುಪಟುಗಳನ್ನು ಭಾರತದ ಪ್ರಮುಖ ಈಜು ಶಾಲೆಯಾದ ಬೆಂಗಳೂರಿನ ಬಸವನಗುಡಿ ಅಕ್ವಾಟಿಕ್ ಸೆಂಟರ್ನ ಮುಖ್ಯ ತರಬೇತುದಾರರಾದ ಪ್ರದೀಪ್ ಕುಮಾರ್ ಅವರು ಮಾತನಾಡಿ, 8,000ಕ್ಕೂ ಹೆಚ್ಚು ಸ್ಪರ್ಧಾತ್ಮಕ ಈಜುಗಾರರನ್ನ ಸಿದ್ಧಪಡಿಸಿದ್ದೇನೆ. 4,000 ಪದಕಗಳನ್ನು ಗೆದ್ದಿದ್ದಾರೆ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಮಕ್ಕಳನ್ನ ಸ್ಪರ್ಧೆಗೆ ಕಳಿಸುವುದು ಮುಖ್ಯವಲ್ಲ, ಅವರಿಗೆ ಆತ್ಮಸ್ಥೈರ್ಯವನ್ನ ನೀಡುವುದು ಪೋಷಕರ ಪಾತ್ರ ಅಗತ್ಯವಾಗಿರುತ್ತದೆ. ಅದರಲ್ಲೂ ತಾಯಂದಿರ ಪಾತ್ರ ಪ್ರಮುಖವಾಗಿರುತ್ತದೆ. ತಮ್ಮ ಮಕ್ಕಳನ್ನ ಇನ್ನೊಂದು ಮಕ್ಕಳಿಗೆ ಹೋಲಿಸಬಾರದು. ಸೋಲು ಗೆಲುವಿನ ಬಗ್ಗೆ ವಿಮರ್ಶೆ ಕೂಡ ಮಾಡಬಾರದು. ಸೋತ ಕೂಡಲೇ ತಮ್ಮ ಮಕ್ಕಳಿಗೆ ಪ್ರೋತ್ಸಾಹ, ಉತ್ತೇಜನವನ್ನ ನೀಡಿ ಮುಂದಿನ ಗೆಲುವಿನ ಹೆಜ್ಜೆಯಲ್ಲಿ ಪೋಷಕರ ಪಾತ್ರ ಮುಖ್ಯವಾಗಿರುತ್ತದೆ ಎಂದು ಹೇಳಿದರು. What you want from your child really. So a lot of us, I was also a parent. My wife sitting there and she was taking care of my son swimming, though I wasn't able to do much. But see, we always have some doubt on the mind why my child is not swimming faster than comparing to the other child.
That is one of the difficult things for us to do, comparing with another child. You know why? ಅದು ಏನು ಕಂಪೇರ್ ಮಾಡಬಾರ್ದು ಅಂತ ಹೇಳೋದಂದ್ರೆ, they are coming from two totally different environments. They are not from the same parent, they are not from the same house, they are not from the same genetics. With the same genetics, two children from the same house will not perform the same way. So that I'll come back to that why. But here, you as a parent play a very important role if you want your child to perform. When I say you as a parent do an important role, mean lot of us or you think, oh, I am doing too many things, I am sacrificing that, I am sacrificing this, I am not able to go for a wedding, I am not able to go for a party, I am not going to go with the other people for social life. Mothers sitting here, and you are the people who are the backbone of your child's performance. Actually, there are few fathers sitting, but mothers plays a very major role. You know why? Because you take care of their diet, you take care of what they eat, you take care of the schooling, you take care of your homework, all those areas that you want. So it is very important to answer this question, why? There are few questions on why. Why my son or daughter doesn't perform like the other? Why my son don't reach to the stage where the other people doing it? So the first thing for that answer for me is, please don't compare. So your child also has a tremendous ability. When we compare with another child's performance, the other things that we need to just go looking at the mirror and ask the question is, am I doing like what the other parent whose child is performing? What the other parent is doing it? Are we doing that? If at all you ask this question to your child, why my son is not doing it well, or my daughter is not doing it well than the other child, first question you should ask is, am I doing like the other parent doing it? ಈ ಸಂದರ್ಭದಲ್ಲಿ ಮಂಗಳೂರಿನ ವಿ1 ಅಕ್ವಾ ಸೆಂಟರ್ನ ನವೀನ್ ಅವರು ಮಾತನಾಡಿ, ನಮಗೆ ಒಂದು ಒಳ್ಳೆಯ ಮಾರ್ಗದರ್ಶನ ನೀಡುವಲ್ಲಿ ಬೆಂಗಳೂರಿನ ಬಸವನಗುಡಿ ಅಕ್ವಾಟೆಕ್ ಸೆಂಟರ್ನ ಒಪ್ಪಂದ ಮಾಡಿಕೊಂಡು ಅವರ ತರಬೇತುದಾರರು ನಮ್ಮಲ್ಲಿಗೆ ಬಂದು ತರಬೇತಿಯನ್ನ ನೀಡಿ ನಮ್ಮ ಬೆನ್ನೆಲುಬಾಗಿ ಪ್ರೋತ್ಸಾಹಿಸುತ್ತಿದ್ದಾರೆ ಎಂದು ಹೇಳಿದರು. ನಾವು ನಮ್ಮ ಮ್ಯಾಂಗ್ಳೂರಲ್ಲಿ ಈಗ ಒಂದು ಲೆವೆಲ್ ತನಕ ಒಂದು ಕೋಚಿಂಗ್ ಇರ್ತದೆ. ಆ ದೊಡ್ಡ ಲೆವೆಲ್ ಕೋಚಿಂಗ್ ಬೇಕಂದ್ರೆ ನಾವು ನಮ್ಗೆ ಬ್ಯಾಕ್ ಸಪೋರ್ಟ್ ಆಗಿ ಬೇರೆಯವರನ್ನು ಇಟ್ಕೊಂಡು ಹೋದ್ರೆ ಮಾತ್ರ ನಾವು ಮುಂದಕ್ಕೆ ಹೋಗಬಹುದೆನ್ನುವ ಉದ್ದೇಶವನ್ನು ಇಟ್ಕೊಂಡು, ಒಂದು ಏಮ್ ಅನ್ನು ಇಟ್ಕೊಂಡು ನಾವು ಬಸವನಗುಡಿ ಅಕ್ವಾಟಿಕ್ ಸೆಂಟರ್ ಒಟ್ಟಿಗೆ ಒಂದು ಟೈಅಪ್ ಹಾಕೊಂಡು ನಾವು ಕೋಚಿಂಗ್ ಅನ್ನು ನೀಡ್ತಿದ್ದೇವೆ. ಅದಕ್ಕೆ ನಂಗೆ ನಮ್ಮ ಮೊದಲನಾಗಿ ಹೇಳುದಾದ್ರೆ, ಬಸವನಗುಡಿ ಅಕ್ವಾಟಿಕ್ ಸೆಂಟರ್ ನ ಡೈರೆಕ್ಟರ್ ಆದಂತಹ ರಕ್ಷಿತ್ ಸರ್ ತುಂಬಾ ಸಪೋರ್ಟ್ ಆಗಿದ್ದಾರೆ. ಅದರೊಟ್ಟಿಗೆ ಅವರ ಟೀಮ್ ಫುಲ್, ನಟರಾಜ್ ಸರ್ ಆಗ್ಲಿ, ಜಾನ್ ಸರ್ ಆಗ್ಲಿ, ಪದ್ಮನಾಭ್ ಸರ್ ಆಗ್ಲಿ, ಇವನ್ ನಮ್ಮ ಪ್ರದೀಪ್ ಸರ್ ಆಗ್ಲಿ, ತುಂಬಾ ನಮ್ಮ ಒಂದು ಸೆಂಟರ್ ನನ್ನು ಬ್ಯಾಕ್ ಸೈಡ್ ಇಂದ ಫಾಲೋ ಅಪ್ ಮಾಡ್ತಿದ್ದಾರೆ. ನಿಮ್ಗೆ ಎದುರಲ್ಲಿ ಖಾಲಿ ಅಭಿಲಾಷ್ ಸರ್, ಲೋಕರಾಜ್ ಸರ್ ಕಂಡಿರ್ಬೋದು, ಬಟ್ ಹಿಂದ್ಗಡೆಯಿಂದ ಅದಕ್ಕೆ ನಮ್ಮ ಮಕ್ಕಳನ್ನು ಮಾನಿಟರ್ ಮಾಡಿಕೊಂಡು ನಮ್ಮ BSc ಗ್ರೂಪ್ ಫುಲ್ ಫಾಲೋ ಅಪ್ ಅಲ್ಲಿದ್ದಾರೆ. ಹಾಗಾಗಿ ನಮ್ಮ ಒಂದು 2-3 ವರ್ಷದೊಳಗೆ ನಮ್ಮ ಮಕ್ಕಳು ನ್ಯಾಷನಲ್, ಇಂಟರ್ನ್ಯಾಷನಲ್ ಅಲ್ಲಿ ಒಳ್ಳೆಯ ಒಂದು ಸಾಧನೆಯನ್ನು ಮಾಡಿಕೊಂಡು ಮುಂದೆ ಬರಬೇಕನ್ನೋ ಆಶಯದೊಂದಿಗೆ ನಾವು ಮಾಡ್ತಿದ್ದೇವೆ. ಕಾರ್ಯಕ್ರಮದ ವೇದಿಕೆಯಲ್ಲಿ ಬೆಂಗಳೂರಿನ ಬಸವನಗುಡಿ ಅಕ್ವಾಟಿಕ್ ಸೆಂಟರ್ನ ತರಬೇತುದಾರರಾದ ನಟರಾಜ್, ಮಂಗಳೂರಿನ ವಿ1 ಅಕ್ವಾ ಸೆಂಟರ್ನ ಅಧ್ಯಕ್ಷರಾದ ಮಧ್ವರಾಜ್, ಮಂಗಳೂರು ವಿ1 ಅಕ್ವಾ ಸೆಂಟರ್ನ ಮಾರ್ಗದರ್ಶಕರಾದ ನಾಗೇಂದ್ರ ಮತ್ತಿತರರು ಉಪಸ್ಥಿತರಿದ್ದರು. ಮಂಜುನಾಥ್ ಪ್ರಸಾದ್, ವಿ4 ನ್ಯೂಸ್, ಮಂಗಳೂರು.